ನಮ್ಮದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ದು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಅದು ಆಗೋದಿಲ್ಲ. ಅದು ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ ಅವರು, ಆ ಥರ ಮಾಡ್ತಾ ಇದ್ದಾರೆ. ಅದು ನೀವು ಅವ್ರನ್ನೇ ಕೇಳಿ, ನೀವು ಯಾಕೆ ಟೀಕೆ ಮಾಡಿದ್ದು ಮೊದಲು? ನೀವು ಮಾಡ್ತಾ ಜನಪರವಾಗಿರೋ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಬಿಹಾರದಲ್ಲಿರಲಿ, ಮಹಾರಾಷ್ಟ್ರದಲ್ಲಿರಲಿ, ಅವರೇನು ಟೀಕೆ ಫ್ರೀ ಕೊಟ್ಟಿದ್ದಕ್ಕೆ ನಾವೇನೋ ಅದನ್ನು ಟೀಕೆ ಮಾಡಬೇಕು. ಬಟ್ ನಾವು ಕೊಟ್ಟಾಗ ಯಾಕೆ ಟೀಕೆ ಮಾಡಿದ್ದೀರಾ? ಈಗ ನಾವು ಯಶಸ್ವಿಯಾಗಿ ಮಾಡಿದರೆ ಅವರಿಗಿಂತ ಹೆಚ್ಚು ಕೆಲವು ಮಾಧ್ಯಮದವರು ನಮಗೆ ಟೀಕೆ ಮಾಡಿದ್ರು. ಏನಂತ ಬಿಟ್ಟರೆ ಇದಾಗ್ತದೆ, ಈಗಲೂ ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿಗೂ ಶಾಸಕರ ಅನುದಾನಕ್ಕೆ ಯಾವ ಸಂಬಂಧ ಇಲ್ಲ. ಅದು ಬೇರೆ ಫಂಡ್ ಇದೆ, ಅದನ್ನು ಕೊಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಅಂತ ಬಿಟ್ಟರೆ ಯಾರು ಮಧ್ಯಮ ವರ್ಗದವರಿದ್ದಾರಲ್ಲ, ಸ್ವಲ್ಪ ಬಡವರಿದ್ದಾರೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅದರಿಂದ ಸಹಾಯ ಆಗಿದೆ ಅಂತ ಗೊತ್ತಾ ನಿಮಗೆ? ನಮ್ಮ ರೆವೆನ್ಯೂ ಇಡೀ ಭಾರತ ದೇಶದಲ್ಲಿ ನಂಬರ್ 2 ಕರ್ನಾಟಕ, ಬಿಕಾಸ್ ಆಫ್ ದಟ್ ಗ್ಯಾರಂಟಿ ಪ್ರೋಗ್ರಾಮ್. ಈಗ 55,000 ಕೋಟಿ ರೂಪಾಯಿ ನಾವು ಕೊಡ್ತಾ ಇದ್ದೀವಲ್ಲ, ಅದು ಯಾರಿಗೆ ಹೋಗ್ತದೆ? ಅದು ಒಂದು ಮನೆಗೆ ಸುಮಾರು 5,000 ರೂಪಾಯಿ ಬರ್ತದೆ. 5,000 ರೂಪಾಯಿ ಮನೇಲಿ ಇಟ್ಕೊಳ್ತಾರೆ ಅವರು. ಏನು ಮಾಡ್ತಾರೆ, ಆ ದುಡ್ಡನ್ನು ತಗೊಂಡೋಗಿ ಮಾರ್ಕೆಟಿಗೆ ಹೋಗ್ತಾರೆ, ತಮ್ಮ ಮನೆಗೆ ಬೇಕಾದ ಆಹಾರ ಸಾಮಾನು ತಗೊಳ್ತಾರೆ, ಮಕ್ಕಳಿಗೆ ಬೇಕಾದ ಪರ್ಚೇಸ್ ಮಾಡ್ತಾರೆ. ಆಗ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪ್ರೊಡಕ್ಷನ್ ಜಾಸ್ತಿ ಆದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಸಮೇತ ಬರ್ತದೆ.